ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀಪ್ತಿಸ್ ಹೋಮ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಫುಲಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನನ್ನ ಹಸ್ಬೆಂಡ್ ಮನೆ ಫ್ಯಾಮಿಲಿ ಕಡೆಯಿಂದ ನಾವು 1 ಡೇ ಟ್ರಿಪ್ ಹೋಗಿದ್ವಿ. ಸೊ ಆ ಟ್ರಿಪ್ನ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ಇವನ್ಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಅಂತ. ಸೊ ಹಾಗಾಗಿ ನಾನು ಮನೆಯಲ್ಲಿ ಯಾವುದೇ ವೀಡಿಯೋಸ್ನ ಮಾಡಿರಲಿಲ್ಲ. ಇದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡಿದ್ದೆ. ಸೊ ಬನ್ನಿ, ನಮ್ಮ ಟ್ರಿಪ್ ಹೇಗಿತ್ತು ಅಂತ ನಿಮಗೂ ಕೂಡ ತೋರಿಸ್ತೀನಿ, ನೋಡಿ ಎಂಜಾಯ್ ಮಾಡಿ. ಇದು ಸ್ಯಾಟರ್ಡೇ ನೈಟ್ ನಾವು ಊಟಕ್ಕೆ ಅಂತ ಕೂತ್ಕೊಂಡಿದ್ವಿ. ನೈಟ್ ಡಿನ್ನರ್ಗೆ ನಾವು ಮಟನ್ ಸಾಂಬಾರು, ಚಿಕನ್ ಗ್ರೇವಿ ಮಾಡಿ ರೈಸ್ ಮತ್ತು ಮುದ್ದೆ ಮಾಡಿದ್ವಿ. ಚಿಕ್ಕವ್ರಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತೇಳಿ ಅದನ್ನೇ ಮಾಡಿದ್ವಿ. ನೈಟ್ ಊಟ ಎಲ್ಲ ಮುಗಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಾಳೆ ಎಲ್ಲಿಗೆ ಹೋಗಬೇಕು, ಇಷ್ಟೊತ್ತಿಗೆ ಹೊರಡೋದು ಏನು ಅಂತೆಲ್ಲ ಒಂದು ಸ್ವಲ್ಪ ಹೊತ್ತು ಪ್ಲ್ಯಾನ್ ಮಾಡ್ತಾಯಿದ್ವಿ. ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ನಾಳೆಗೆ ಏನಾದರೂ ಮಾಡ್ಕೊಳ್ಳೋಣ ಅಂಥೇಳಿ ಸುಮಾರು ಐಟಮ್ಸ್ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಫೈನಲಿ ಚಪಾತಿ ಮತ್ತು ಗ್ರೇವಿ ಅಂತ ಫಿಕ್ಸ್ ಆಯಿತು. ಸರಿ ಅಂಥೇಳಿ ಊಟ ಎಲ್ಲ ಮುಗಿಸ್ಬಿಟ್ಟು ನಾನು ಮತ್ತು ಹಸ್ಬೆಂಡ್ದು ಅತ್ತಿಗೆ, ಅಣ್ಣ ಮತ್ತು ನಮ್ಮ ಮನೆ ಸಿಂಗಲ್ ಪ್ರಿನ್ಸಸ್ ಅಂತ ಹೇಳ್ಬೋದು, ನಮ್ಮ ಇಡೀ ಫ್ಯಾಮಿಲಿಗಿರೋ ಒಬ್ಬಳೆ ಹೆಣ್ಣು ಮಗಳು ಮತ್ತು ನನ್ನ ಹಸ್ಬೆಂಡ್ದು ದೊಡ್ಡ ಅತ್ತಿಗೆ, ನಾವಿಷ್ಟು ಜನನು ನೈಟು ಹೆಚ್ಚು ಕಮ್ಮಿ ಒಂದು 11 ಗಂಟೆ ಅನಿಸುತ್ತೆ. ನೀವೀಗ ನೋಡ್ತಾ ಇದ್ದೀರಲ್ಲ 11 o'clock ಆಗಿದೆ. ಇವಾಗ ಚಪಾತಿ ಮತ್ತು ಗ್ರೇವಿ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿತ್ತು ಅವತ್ತು ನೈಟು, ನಿಜವಾಗ್ಲೂ ತುಂಬ ಮೆಮೊರಬಲ್. ಅಷ್ಟು ಜೋಕ್ ಮಾಡಿಕೊಂಡು ನಾವು ನಗಾಡ್ತಾನೆ ಇದ್ವಿ ನಾನ್ ಸ್ಟಾಪ್. ಆ್ಯಕ್ಚುಲಿ ಫಸ್ಟು ಹತ್ತಿರದಲ್ಲಿ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಇದು ಮಾಡಿದ್ವಿ. ಬಟ್ ಅದಾದಮೇಲೆ ಹತ್ತಿರದಲ್ಲಿ ಎಲ್ಲ ಜಾಗ ನೋಡಿರೋದೆ ಊಟಿಗೆ ಹೋಗೋಣ ಅಂತೇಳಿ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡಿದ್ವಿ. ಆವಾಗ ಸರಿ ಹಂಗಾದರೆ ತುಂಬ ಲೇಟಾಗಿದೆ, ಬೆಳಗ್ಗೆ ಹೋಗೋಕ್ಕೂ ಕಷ್ಟ ಆಗಿಬಿಡುತ್ತೆ, ಅಲ್ಲೇ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಬಟ್ ಆ ದಿನ ಫುಲ್ ಡೇ ನಾವು ಹೊರಗಡೆನೇ ಊಟ ಮಾಡಬೇಕು, ಅಟ್ಲೀಸ್ಟ್ 1 ಟೈಮ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿದಾಗ ನಾನು ಇದನ್ನು ಸಜೆಸ್ಟ್ ಮಾಡಿದೆ. ಅಂದರೆ ಇದು ಹಾಳಾಗಲ್ಲ, ಚಪಾತಿ ತುಂಬ ಚೆನ್ನಾಗಿರುತ್ತೆ, ಜೊತೆಗೆ ಫಿಲ್ಲಿಂಗ್ ಆಗೂ ಇರುತ್ತೆ, ಬೇಗ ಹಸುವಾಗಲ್ಲ ಅಂಥೇಳಿ ಇದನ್ನು ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದು. ತುಂಬ ಎಂಜಾಯ್ ಮಾಡಿದ್ವಿ ಅವತ್ತು ನೈಟು. ನಾವು ಅಲ್ಲಿ ಎಂಜಾಯ್ ಮಾಡ್ತಾಯಿದ್ದ ಮಕ್ಕಳೆಲ್ಲ ನಮ್ಮ ಮನೆಯಲ್ಲಿ ಎಂಜಾಯ್ ಮಾಡ್ತಾಯಿದ್ದಾರೆ. ನಾವೆಲ್ಲ ಪಕ್ಕದಲ್ಲಿ ಅಣ್ಣನ ಮನೆಯಲ್ಲಿ ಚಪಾತಿ ಎಲ್ಲ ಮಾಡ್ತಾಯಿದ್ವಿ. ಟೈಮ್ ಆಲ್ಮೋಸ್ಟ್ 12:30 ಆಗೋಕ್ಕೆ ಬಂತು. ನಾನು ಕೂಡ ಎಲ್ಲ ಮುಗಿಸ್ಬಿಟ್ಟು ಇವಾಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಟ್ರಸ್ಟ್ ಮೀ 12:30ಗೆ ನಾನು ಸ್ನಾನಕ್ಕೆ ಹೋಗಿದ್ದೆ ಅವತ್ತು ನೈಟು. ನನಗೆ ತುಂಬ ಟಯರ್ಡ್ ಅನಿಸ್ಬಿಟ್ಟಿತ್ತು. ಬಟ್ ಸ್ಟಿಲ್ ಎಲ್ಲರೂ ಇರೋದ್ರಿಂದ ಅದೇನೋ ಅನ್ನಿಸ್ತಿರ್ಲಿಲ್ಲ. ನಾನು ಮೇಲ್ಗಡೆ ರೂಮ್ಗೆ ಹೋಗುವಾಗಲೂ ನೋಡಿ ಇನ್ನೂ ಅವ್ರದ್ದು ನಡೀತಾನೆ ಇದೆ, ನಿದ್ದೆನೇ ಬಂದಿಲ್ಲ ಅವ್ರಿಗೆ. ಬೆಳಗ್ಗೆ ಚರ್ಚಿಗೆ ಬೇರೆ ಹೋಗಬೇಕು, ಎಷ್ಟು ಬೇಗ ಎದ್ದೇಳಬೇಕು. ಬಟ್ ಅಂದರೂ ಅವ್ರಿಗೆ ಖುಷೀಲಿ ಅವ್ರನ್ನ ಅವತ್ತು ನಮ್ಮ ಕಂಟ್ರೋಲೇ ಮಾಡೋಕ್ಕಾಗಿಲ್ಲ. ಇದು ಸಂಡೇ ಮಾರ್ನಿಂಗ್, ಎಲ್ಲರೂ ಚರ್ಚ್ ಮುಗಿಸ್ಕೊಂಡು ಬಂದ್ವಿ. ಎಲ್ಲರೂ ಫಸ್ಟ್ ಸರ್ವಿಸ್ಗೆ ಹೋಗಿದ್ವಿ. ನಮ್ಮ ಚರ್ಚಲ್ಲಿ 3 ಸರ್ವಿಸ್ ನಡೆಯುತ್ತೆ. ಸೊ ಮಾರ್ನಿಂಗ್ ಸರ್ವಿಸ್ 6 o'clock ಇರುತ್ತೆ. ನಾವೆಲ್ಲರೂ ಹೊರಡಬೇಕಲ್ಲ ಅಂಥೇಳಿ ಫಸ್ಟ್ ಸರ್ವಿಸ್ಗೆ ಹೋಗಿದ್ವಿ. ಮುಗಿಸ್ಕೊಂಡು ಬಂದು ಸ್ವಲ್ಪ ಕೆಲಸ ಇತ್ತು, ಅಲ್ಲಿ ಒಂದು 1 hour ಟೈಮ್ ಹಿಡಿಯುತ್ತೆ ಅಂಥೇಳಿ ಸ್ವಲ್ಪ ಬೇಗನೆ ಹೊರಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಸ್ಟಿಲ್ ಎಲ್ಲರೂ ಇದ್ದಾಗ ಹಾಗೆ ಅಲ್ವಾ, ಎಷ್ಟೇ ಪ್ಲ್ಯಾನ್ ಮಾಡಿದ್ರೂ ಲೇಟ್ ಹಾಗೇ ಆಗುತ್ತೆ. ನಾವು ಯಾವಾಗಲೂ ಎಲ್ಲಾದರೂ ಹೋಗಬೇಕು ಅಂತಂದರೆ 1 hour ಬಿಫೋರ್ ಟೈಮ್ ಫಿಕ್ಸ್ ಮಾಡ್ಕೊಂಡ್ರೆ ನಾವು ಕರೆಕ್ಟ್ ಟೈಮಿಗೆ ಹೊರಡೋಕ್ಕಾಗೋದು. ಬಟ್ ನಾವು ಕರೆಕ್ಟಾಗಿ 8 o'clock ಹೊರಟ್ಬಿಡೋಣ ಅಂದ್ಕೊಂಡಿದ್ವಿ. ನಾವು ಇಲ್ಲಿಂದ ಹೊರಡೋದೇ 9 o'clock ಆಯಿತು. ಅದಾದಮೇಲೆ ಇನ್ನೊಂದು ಸ್ವಲ್ಪ ಕೆಲಸ ಆಯಿತು, ಅದನ್ನು ಮುಗಿಸ್ಕೊಂಡು ನಾವು ಊರಿಂದ ಹೊರಟಿದ್ದೆ ಕರೆಕ್ಟಾಗಿ 10 o'clock ಆಯಿತು. ನಮ್ಮ ಯಾವುದೇ ಜರ್ನಿ ಆಗಿರ್ಬೋದು ಅಥವಾ ಯಾವುದೇ ಕೆಲಸ ಆಗಿರ್ಬೋದು, ಅದು ಸ್ಟಾರ್ಟ್ ಆಗೋದು ಪ್ರೇಯರಿಂದನೇ. ಸೊ ಅವತ್ತು ಕೂಡ ಫಸ್ಟು ಹೊರಡೋಕ್ಕೆ ಮುಂಚೆ ಫ್ಯಾಮಿಲಿಯಾಗೆಲ್ಲ ಪ್ರೇಯರ್ ಮಾಡ್ತಾಯಿದ್ದೀವಿ. ಪ್ರೇಯರ್ ಮಾಡಿ ಮುಗಿಸ್ಬಿಟ್ಟು ನಾವು ಅದಾದಮೇಲೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಫಸ್ಟು ನಾವೆಲ್ಲ ಬ್ರೇಕ್ಫಾಸ್ಟ್ಗೆ ಹೋಗೋಣ ಅಂತೇಳಿ ಫಸ್ಟು ಬ್ರೇಕ್ಫಾಸ್ಟ್ಗೆ ಹೊರಟ್ವಿ. ಆನ್ ದ ವೇಯಲ್ಲೇ ಇಲ್ಲಿ ಒಂದು ಕಡೆ ಸ್ಟಾಪ್ ಮಾಡಿ ಇಲ್ಲಿ ನಾವು ಟಿಫನ್ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿತ್ತು ಅವತ್ತು ಟಿಫನಲ್ಲಿ. ಇಡ್ಲಿ, ದೋಸೆ ಎಲ್ಲ ಇತ್ತು. ನಾವು ದೋಸೆ ಮತ್ತು ಇಡ್ಲಿ ತೊಗೊಂಡಿದ್ವಿ, ಮತ್ತು ಕಾಫಿ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದರು. ಹೊರಗಡೆ ಬಂದಾಗ ಈ ಥರ ಫ್ಯಾಮಿಲಿ ಎಲ್ಲ ಹೊರಗಡೆ ಈ ಥರ ತಿನ್ನೋದಂದರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಥರ ಒಳ್ಳೆ ಕಡೆ ಫುಡ್ ಸಿಕ್ಕಿದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಟಿಫನ್ ಎಲ್ಲ ಮುಗಿಸ್ಕೊಂಡು ಊಟಿ ಕಡೆಗೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಾವು ಒಟ್ಟು 3 ಕಾರಲ್ಲಿ ಹೋಗಿದ್ವಿ. ನಮ್ಮ ಕಾರಲ್ಲಿ ನಾನು, ನನ್ನ ಹಸ್ಬೆಂಡು ಮತ್ತು ನನ್ನ ಸಿಸ್ಟರ್ಸ್ ಇಬ್ಬರು ಮತ್ತು ಅವ್ರ ಅಕ್ಕ, ನಾವು ಫುಲ್ ಲೇಡೀಸ್ ಎಲ್ಲ ನಮ್ಮ ಕಾರಲ್ಲಿ ಕೂತ್ಕೊಂಡಿದ್ವಿ. ಮತ್ತು ಮಕ್ಕಳು 2 ಕಾರಲ್ಲಿ ಶಿಫ್ಟ್ ಆಗಿದ್ದರು. ಸ್ವಲ್ಪ ಜನ ಆ ಕಡೆ, ಸ್ವಲ್ಪ ಜನ ಈ ಕಡೆ, ಅವ್ರು ಶಫಲ್ ಆಗ್ತಾಯಿದ್ರು. ಬಟ್ ನಮ್ಮ ಕಾರಲ್ಲಿ ಮಾತ್ರ ಎಲ್ಲರೂ ಸೇಮ್ ಹಾಗೆ ಹೋಗಿದ್ದು ಬರೋ ತನಕನೂ ನಾವು 4 ಜನ ಒಟ್ಟಿಗೆ ಇದ್ವಿ. ತುಂಬ ಚೆನ್ನಾಗಿತ್ತು ಅವತ್ತು. ನಾವು ಊಟಿನ ಮುಂಚೆ ಕೂಡ ನೋಡಿದ್ದೀವಿ, ಆದರೆ ಒಬ್ಬೊಬ್ಬರು ಒಂದೊಂದು ಸಲ ಹೋಗಿದ್ದು. ನಾವೆಲ್ಲ
ಒಟ್ಟಿಗೆ ಹೋಗಿರಲಿಲ್ಲ. ಅಂದರೆ ನಾನು ಮದುವೆ ಆಗೋಕ್ಕೆ ಮುಂಚೆ ಇವ್ರು ಹೋಗಿದ್ದಾರೆ, ಬಟ್ ನಾನು ಮದುವೆ ಆದಮೇಲೆ ಫಸ್ಟ್ ಟೈಮ್ ನಾನು ಇವ್ರ ಜೊತೆ ಹೋಗ್ತಾ ಇರೋದು. ನೀವು ನೋಡ್ತಾ ಇದ್ದೀರಲ್ಲ, ನಾವು ಸ್ಟಾರ್ಟಿಂಗಲ್ಲಿ ಹೋಗುವಾಗಲೇ ನಮಗೆ ಆನೆ ಸಿಕ್ತು. ಈ ಸರಿ ತುಂಬ ಅನಿಮಲ್ಸ್ ಸಿಕ್ತು. ನಾವು ತುಂಬ ಲೇಟಾಗಿ ಹೋಗ್ತಾ ಇದ್ದೀವಿ, ಸಿಗಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ಹಸ್ಬೆಂಡ್ ಅಕ್ಕ ಹೇಳ್ತಾಯಿದ್ರು, ಇಲ್ಲ ಬಿಸಿಲು ಇದ್ದರೆ ಅನಿಮಲ್ಸ್ ಎಲ್ಲ ಆಚೆ ಬರುತ್ತೆ, ಪ್ರಾಣಿಗಳು. ನಾವು ತುಂಬ ಬೆಳಗ್ಗೆನೇ ಹೋಗ್ಬಿಟ್ರೆ ಸಿಗಲ್ಲ, ನಾವು ಹೋಗ್ತಾ ಇರೋದು ಕರೆಕ್ಟ್ ಟೈಮ್ ನೋಡ್ಕೊಳ್ಳಿ ಸಿಗುತ್ತೆ ಅಂತ ಹೇಳ್ತಾಯಿದ್ರು. ಅವ್ರು ಹೇಳ್ದಾಗೇ ತುಂಬ ಅನಿಮಲ್ಸ್ ಸಿಕ್ತು. ಲೈಕ್ ಅನಿಮಲ್ಸ್ ಅಂತ ಇನ್ ದ ಸೆನ್ಸ್ ಲೈಕ್ ಆನೆ ಸಿಕ್ತು, ನಮಗೆ ಜಿಂಕೆಗಳು ಸಿಕ್ತು, ಅಂದರೆ ತುಂಬ ಸಿಕ್ತು. 1-2 ಅಲ್ಲ, ಜಾಸ್ತಿ ಎಲಿಫೆಂಟ್ಸ್ ನೋಡಿದ್ವಿ, ಜಾಸ್ತಿ ಡೀರೆಲ್ಲ ಕಾಣಿಸ್ತು. ತುಂಬ ಚೆನ್ನಾಗಿತ್ತು ನಮ್ಮ ಜರ್ನಿ. ನಾವು ಹೋಗಿದ್ದಕ್ಕೂ ಮಕ್ಕಳು ತುಂಬ ಖುಷಿಪಟ್ಟರು. ನಮ್ಮನೆ ಎಲ್ಲ ಮಕ್ಕಳಿಗೂ ಫಾರೆಸ್ಟ್ ಅಂದರೆ ತುಂಬ ಇಷ್ಟ, ಈ ಪ್ರಾಣಿಗಳಂದರೆ ತುಂಬ ಇಷ್ಟ. ಹಾಗಾಗಿ ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು. ಗ್ರೀನರಿ ಅಂದರೆ ನನಗೆ ಮತ್ತು ಎಲ್ಲರಿಗೂ ಅಷ್ಟೇ, ನನಗೆ ಅಂತಲ್ಲ, ಗ್ರೀನರಿ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ. ನೋಡಿ, ಇಲ್ಲೂ ಕೂಡ ನೀವು ಆನೆಗಳನ್ನ ನೋಡ್ಬೋದು. ತುಂಬ ಆನೆಗಳು, ಕೊನೆಗೆ ಆನೆಗಳು ನೋಡಿದ್ರೆ ಅಯ್ಯೋ ಅಲ್ಲೇ ನೋಡಿದ್ವಲ್ಲ ಅನ್ನೋ ಥರ ಅನ್ನಿಸ್ಬಿಡ್ತು. ತುಂಬ ಚೆನ್ನಾಗಿತ್ತು. ಸೊ ಗ್ರೀನರಿ ಇತ್ತು, ನಾವು ಎಂಜಾಯ್ ಮಾಡಿದ್ವಿ, ಮಕ್ಕಳು ಕೂಡ ಈ ಫಾರೆಸ್ಟು ಮತ್ತು ಆ್ಯನಿಮಲ್ಸ್ ಎಲ್ಲ ಎಂಜಾಯ್ ಮಾಡಿದ್ರು. ಅವತ್ತು ಟ್ರಾವೆಲಿಂಗ್ ತುಂಬ ಚೆನ್ನಾಗಿತ್ತು. ನಾವು ಹೋಗಿರೋ ಪ್ಲೇಸ್ ಮುಂಚೆ ಹೋಗಿದ್ದೇ ಆದ್ರೂ ಜರ್ನಿ ಚೆನ್ನಾಗಿತ್ತು. ನಮ್ಮ ಕಂಪ್ನಿ ಚೆನ್ನಾಗಿದ್ದಾಗ ನಮ್ಮ ಜರ್ನಿ ಚೆನ್ನಾಗಿರುತ್ತೆ, ಮೆಮೊರಬಲ್ ಆಗಿರುತ್ತೆ. ಇಲ್ಲಿ ನೋಡಿ, ಒಂದು ಟ್ರಕ್ ಏನೋ ಬಿದ್ದೋಗ್ಬಿಟ್ಟಿದೆ. ತುಂಬ ಲೋಡ್ ಜಾಸ್ತಿ ಇತ್ತು ಅನಿಸುತ್ತೆ. ಹಾಗೆ ಒಂದು ಸೈಡ್ಗೆ ಹಾಗೆ ಪಲ್ಟಿ ಆಗಿಬಿಟ್ಟಿತ್ತು. ಬಟ್ ಯಾರಿಗೂ ಏನೂ ಆಗಿಲ್ಲ ಅಂತ ಹೇಳ್ತಾಯಿದ್ರು. ಅದು ನೋಡಿಬಿಟ್ಟು ಒಂದು ಸ್ವಲ್ಪ ಭಯನೇ ಆಗೋಯಿತು. ಎಷ್ಟು ಕಷ್ಟ ಅಲ್ವಾ ಅಂತ ಅನ್ನಿಸ್ತಾ ಇತ್ತು. ಅಲ್ಲಿಂದ ಹಾಗೆ ಸ್ವಲ್ಪ ಮುಂದೆ ಬಂದ ತಕ್ಷಣ ಸುಮಾರು ಜಿಂಕೆಗಳು, ಎಷ್ಟು ಅಂದರೆ ಸಾವಿರಾರು ಜಿಂಕೆ ಅಂತ ಹೇಳ್ಬೋದು. ಇದು ಜಸ್ಟ್ ನಾನು ನಿಮ್ಗೊಂದು ಬ್ಯಾಚ್ ತೋರಿಸ್ತಾ ಇದ್ದೀನಿ. ಈ ಥರ ತುಂಬ ನೋಡಿದ್ವಿ, ಅದಕ್ಕೆ ಭಯನೇ ಇಲ್ಲ, ಹಾಗೆ ನೋಡ್ತಾ ಇತ್ತು. ಅಲ್ಲಿಂದ ಇನ್ನೊಂದು ಚೂರು ಮುಂದೆ ಬಂದರೆ ತುಂಬ ಒಂದು ಕಡವೆಗಳು ಕೂತ್ಕೊಂಡಿತ್ತು, ದೊಡ್ಡ ದೊಡ್ಡ ಕೊಂಬುಗಳು. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅಯ್ಯೋ ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ಅದರಲ್ಲಿ ಮರದ ಕೆಳಗೆ ಕೂತ್ಕೊಂಡಿದೆಯಲ್ಲ, ಇದಂತೂ ಸೂಪರ್ಬ್, ತುಂಬ ಚೆನ್ನಾಗಿತ್ತು. ಈ ವಿಡಿಯೋಸ್ ಎಲ್ಲ ಮಕ್ಕಳು ಮಾಡಿದ್ದು. ನಾನು ಅವ್ರ ಕೈಲಿ ಒಂದು ಫೋನ್ ಕೊಟ್ಬಿಟ್ಟಿದ್ದೆ, ಅವ್ರಿಗೆ ಎಲ್ಲೆಲ್ಲಿ ವ್ಯೂ ಚೆನ್ನಾಗಿ ಸಿಗುತ್ತೋ ವಿಡಿಯೋ ಮಾಡ್ಕೊಳ್ಳಿ ಅಂತ. ಸೊ ತುಂಬ ಚೆನ್ನಾಗಿತ್ತು. ಅವರು ಒಂದಷ್ಟು ವಿಡಿಯೋ ಮಾಡ್ತಿದ್ರು, ನಾನು ಮಾಡಿದ್ದೆ. ನಾವು ಊಟಿನ ಮಧ್ಯಾಹ್ನ ಒಂದು 2:30 ಹಂಗೆ ರೀಚ್ ಆದ್ವಿ. ಸ್ವಲ್ಪ ಲೇಟ್ ಆಗಿತ್ತು, ನಮಗೆ ಗೊತ್ತಿತ್ತು, ಬಟ್ ಸ್ಟಿಲ್ ಟ್ರಾವೆಲಿಂಗ್ ಚೆನ್ನಾಗಿರುತ್ತೆ ಅಂತ ಹೇಳಿ ಹೋಗಿದ್ವಿ. ನಾವು ಫಸ್ಟ್ ಹೋಗಿದ್ದು ಬೋಟ್ ಹೌಸ್ಗೆ ಅಂತೇಳಿ, ಬೋಟಿಂಗ್ ಹೋಗೋಣ ಅಂತೇಳಿ ಹೋಗಿದ್ದು. ನಾವು ಬಂದಿದ್ದೀವಿ, ಬಟ್ ಬೋಟಿಂಗ್ ನಾನು ಇವ್ರ ಜೊತೆ ಹೋಗಿರಲಿಲ್ಲ, ಹಾಗಾಗಿ ಬೋಟಿಂಗ್ ಹೋಗೋಣ ಅಂತೇಳಿ ಬಂದಿದ್ವಿ. ಇಲ್ಲಿ ಜೇಸನ್ ಅವ್ರ ಅತ್ತೆ ಜೊತೆ ಫೈಟಿಂಗ್ ಮಾಡ್ತಾ ಇದ್ದಾನೆ. ಅವ್ನು ಯಾವಾಗಲೂ ಅವರ ದೊಡ್ಡಮ್ಮಂಗೆ ಸಪೋರ್ಟ್ ಮಾಡಿಕೊಂಡು ಅವ್ರ ಅತ್ತೆ ಜೊತೆ ಜಗಳ ಆಡ್ತಾನೆ ಇರ್ತಾನೆ. ಅವ್ರ ಅತ್ತೆನೂ ಅವನ್ನ ರೇಗಿಸ್ತಾ ಇರ್ತಾರೆ, ಹೊಡಿತೀನಿ ಅಂತ. ಸೊ ನೀವು ನೋಡಿ, ಅವನಿಗೆ ಫೈಟ್ ಮಾಡ್ತಾ ಇದ್ದಾನೆ ಅಂತ. ಕೊನೆಗೆ ತುಂಬ ಕೋಪ ಬಂದ್ಬಿಟ್ಟು ಹೊಡಿಯೋಕ್ಕೆ ಹೋಗ್ಬಿಡ್ತಾನೆ, ಎಷ್ಟು ಮಾತಾಡ್ತಾನೆ ಅಂತ ರೇಗಿಸ್ತಾ ಇದ್ದಾರೆ. ಸೊ ನಾವು ಟಿಕೆಟ್ ಎಲ್ಲ ತೊಗೊಂಡ್ವಿ. ಅವತ್ತು ತುಂಬ ರಶ್ ಇತ್ತು, ಬಟ್ ಸ್ಟಿಲ್ ಎಲ್ಲ ಫನ್ ಮಾಡಿಕೊಂಡು ತುಂಬ ಜಾಲಿಯಾಗಿತ್ತು, ಎಂಜಾಯ್ ಮಾಡಿದ್ವಿ. ಮಕ್ಕಳು ಗೊತ್ತಲ್ಲ, ಈಗೆಲ್ಲ ಒಂದು ಏಜಲ್ಲಿ ಇದ್ದಾರೆ, ಕಾಲೇಜ್ ಆ ಏಜಲ್ಲಿ ಇದ್ದಾರೆ ಮಕ್ಕಳು. ಅವ್ರ ಜೋಕ್ ಮಾಡೋದು, ಅದನ್ನು ನಮ್ಗೆ ಹೇಳೋದು, ನಾವು ಒಂದಷ್ಟು ನಗೋಡೋದು ತುಂಬ ಚೆನ್ನಾಗಿತ್ತು. ಮಕ್ಕಳೇ ಅಂತಲ್ಲ, ನನ್ನ ಹಸ್ಬೆಂಡ್ ಮನೆ ಕಡೆ ಎಲ್ಲರೂ ಅಷ್ಟೇ ಸಿಕ್ಕಾಬಟ್ಟೆ ಫನ್ನಿಯಾಗಿ ತುಂಬ ಎಂಜಾಯ್ ಮಾಡ್ತಾರೆ, ಎಲ್ಲರೂ ಜೋಕ್ ಮಾಡಿಕೊಂಡು. ಹಾಗಾಗಿ ತುಂಬ ಚೆನ್ನಾಗಿತ್ತು. ನಾವೆಲ್ಲ ಬೋಟಿಂಗ್ ಹೋಗಿದ್ವಿ. ಇದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬೊಟಾನಿಕಲ್ ಗಾರ್ಡನಿಗೆ ಬಂದ್ವಿ. ನಾವು ಬೊಟಾನಿಕಲ್ ಗಾರ್ಡನಿಗೆ ಬಂದಾಗನೇ 5 o'clock ಆಗೋಯಿತು. ಅಲ್ಲಿ ಸ್ವಲ್ಪ ಬೇಜಾರಾಗೋಯಿತು, ಯಾಕಂದರೆ ನಾವು ಇಲ್ಲೂ ಕೂಡ ಒಳಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ನಾವು ಒಳಗಡೆ ಹೋಯ್ತು ಅಂತಂದರೆ ಮಿನಿಮಮ್ 1 hour ಅಂತೂ ಆಗುತ್ತೆ, ಫುಲ್ ನಿಧಾನಕ್ಕೆ ನೋಡಬೇಕು. ಆದರೆ ಇದನ್ನು ನಾವು ಇಲ್ಲಿ ಎಷ್ಟು ಜನ ಹೋಗಿದ್ದೀವಿ ಅಲ್ಲಿ ಎಲ್ಲರೂ ನೋಡಿರೋದ್ರಿಂದ ಸರಿ, ಇದನ್ನು ಒಳಗಡೆ ಹೋಗೋದು ಬೇಡ, ನಾವು ಇದನ್ನ ಶಾಪಿಂಗ್ಗೆ ಅಂತ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾವೆಲ್ಲ ಲೇಡೀಸ್ ಶಾಪಿಂಗ್ಗೆ ಅಂತ ಹೋದ್ವಿ. ನಾವೆಲ್ಲ ಸ್ವೆಟರ್ಸು ಮತ್ತು ಶಾಲ್ಸ್ ಎಲ್ಲ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು, ಹಸ್ಬೆಂಡ್ ಮತ್ತು ಹಸ್ಬೆಂಡ್ ಅಣ್ಣಂದಿರು ಮಕ್ಕಳು ಎಲ್ಲರೂ ಅವರಲ್ಲಿ ಸ್ನ್ಯಾಕ್ಸು ಮತ್ತು ಟೀ, ಕಾಫಿ, ಬ್ರೆಡ್ ಆಮ್ಲೆಟ್ ಆ ಥರ ಏನೇನೋ ಮಾಡ್ತಾಯಿದ್ರು. ಅವರೆಲ್ಲ ಆ ಡಿಪಾರ್ಟ್ಮೆಂಟ್ ಆ ಕಡೆ ಹೋದರು ತಿನ್ನೋಕ್ಕೆ ಅಂತ. ನಾವೆಲ್ಲ ನಮ್ಗೆ ಬೇಕಾಗಿರೋ ತೊಗೊಳ್ಳೋಣ ಅಂತ ಈ ಕಡೆ ಶಾಪಿಂಗಿಗೆ ಬಂದ್ವಿ. ಇಲ್ಲಿ ನಾನೇನು ಶಾಪಿಂಗ್ ಮಾಡೋ ಪ್ಲ್ಯಾನಲ್ಲಿ ಇರಲಿಲ್ಲ, ಬಿಕಾಸ್ ನಂದು ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ ಮುನ್ನಾರಲ್ಲೇ ಆಗೋಗಿತ್ತು. ಜೊತೆಗೆ ಇಲ್ಲಿ ನಾನು ಆಲ್ರೆಡಿ ಸ್ವೆಟರ್ಸ್ ಎಲ್ಲ ತೊಗೊಂಡಿದ್ದೀನಿ, ಬಟ್ ಅಕ್ಕ ಅವರೆಲ್ಲ ತೊಗೋಬೇಕು ಅಂತ ಅಂತಿದ್ರು, ಅದಕ್ಕೆ ಇಲ್ಲಿ ಬಂದಿದ್ವಿ. ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ. ಇಲ್ಲಿ 2 ಕಡೆ ಇದೆ. ಬೊಟಾನಿಕಲ್ ಗಾರ್ಡನಿಂದ
ರೈಟ್ ಸೈಡ್ ಒಂದಷ್ಟು ಶಾಪ್ಸ್ ಇದೆ, ಲೆಫ್ಟ್ ಸೈಡ್ ಟಿಬೆಟಿಯನ್ದು ಶಾಪ್ಸ್ ಇದೆ. ಅಲ್ಲಿ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್, ನಾವು ಅಲ್ಲೇ ಪರ್ಚೇಸ್ ಮಾಡಿದ್ವಿ. ಇದು ರೈಟ್ ಸೈಡ್ ಇರೋವಂಥದ್ದು. ಇಲ್ಲಿ ನಮ್ಗೆ ಅಷ್ಟೊಂದು ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ, ಬಟ್ ಟಿಬೆಟಿಯನ್ ಕ್ಯಾಂಪ್ ಅಂದರೆ ಟಿಬೆಟಿಯನ್ದೆಲ್ಲ ಶಾಪ್ಸ್ ಇದೆಯಲ್ಲ, ಅಲ್ಲಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ, ಯೂನಿಕ್ ಆಗಿ ಡಿಫ್ರೆಂಟಾಗಿ ಸಿಗುತ್ತೆ. ನೀವೇನಾದರೂ ಆ ಕಡೆ ಹೋಯಿತು ಅಂದರೆ ಈ ಸೈಡಲ್ಲಿ ತೊಗೊಳ್ಳಿ, ತುಂಬ ಚೆನ್ನಾಗಿದೆ, ಯೂನಿಕ್ ಕಲೆಕ್ಷನ್ಸ್ ಎಲ್ಲ. ಸೊ ಈ ಕಡೆ ಮಕ್ಕಳೆಲ್ಲ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ನಾವು ತುಂಬ ಟೈಮ್ ಏನು ತೊಗೊಳ್ಳಿಲ್ಲ, ಒಂದು ಹಾಫ್ ಆನ್ ಅವರಲ್ಲಿ ಮುಗಿಸಿದ್ವಿ. ಬಿಕಾಸ್ ನಾವಲ್ಲಿ ಫಾರೆಸ್ಟ್ನ ನಾವು ಒಂದು ಟೈಮ್ ಲಿಮಿಟ್ಸ್ ಅಂತ ಇತ್ತು, 8 o'clock ಒಳಗಡೆನೋ ಅಲ್ಲಿ ಒಳಗಡೆ ಹೊಟ್ಟೋಗಬೇಕು. ಇಲ್ಲ ಅಂತಂದರೆ ನಾವು ಮತ್ತೆ ಫುಲ್ ಡೇ ನೈಟ್ ಪೂರ್ತಿ ಊಟಿಲೇ ಸ್ಟೇ ಆಗಬೇಕಾಗುತ್ತೆ. ನೆಕ್ಸ್ಟ್ ಡೇನೇ ನಮಗೆ ಊರಿಗೆ ಹೋಗೋಕ್ಕಾಗೋದು. ಹಾಗಾಗಿ ಬೇಗ ಬೇಗ ಎಲ್ಲ ಶಾಪಿಂಗ್ ಮುಗಿಸಿದ್ವಿ. ಆದಮೇಲೆ ಆನ್ ದ ವೇ ಮತ್ತೆ ಬರುವಾಗ ನಮಗೆ ಇದೊಂದು ಮ್ಯೂಸಿಯಂ ಸಿಗುತ್ತೆ, ಇದಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ಈ ಪ್ಲೇಸ್ನ ಅವ್ರು ಯಾರೂ ನೋಡಿರಲಿಲ್ಲ, ನಾನು ಮತ್ತು ಹಸ್ಬೆಂಡ್ ಮಾತ್ರ ನೋಡಿದ್ವಿ. ಹಾಗಾಗಿ ಇಲ್ಲಿ ಕರ್ಕೊಂಡು ಬಂದಿದ್ವಿ. ಇದು ದಾರಿಯಲ್ಲೇ ಸಿಗೋದ್ರಿಂದ ನೋಡ್ಕೊಂಡು ಹೊಟ್ಟೋಗೋಣ ಅಂಥೇಳಿ. ತುಂಬ ಚೆನ್ನಾಗಿತ್ತು. ಅಲ್ಲಿ ಒಳಗಡೆ ಎಲ್ಲನೂ ಆಲ್ಮೋಸ್ಟ್ ಚಾಕ್ಲೇಟಿಂದನೇ ಮಾಡಿರ್ತಾರೆ. ನೀವೀಗ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಚಾಕ್ಲೇಟಿಂದನೇ ಮಾಡಿರೋದು. ಕೆಲವೊಂದು ಕನ್ಫ್ಯೂಸ್ ಆಗೋಯ್ತು, ಇದು ಚಾಕ್ಲೇಟ್ ಅಥವಾ ರಿಯಲ್ ಅಂತ. ಅಷ್ಟು ಚೆನ್ನಾಗಿರುತ್ತೆ. ನಾವೆಲ್ಲ ಇದು ನೋಡ್ತಾ ಇದ್ವಿ. ಹಸ್ಬೆಂಡ್ ಆ್ಯಸ್ ಯೂಶುವಲ್ ಚಾಕ್ಲೇಟ್ಸ್ ತೊಗೊಳ್ತಾ ಇದ್ರು. ಇದನ್ನು ಮುಗಿಸ್ಕೊಂಡು ನಾವು ಊರ ಕಡೆಗೆ ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನೀವು ಅನ್ಕೊತಾ ಇರ್ಬೋದು, ಊಟಿಗೆ ಹೋಗಿ ಇವ್ರು ಏನು ಜಾಗ ನೋಡ್ದಂಗೆ ಆಯಿತು, ಇಷ್ಟು ಬೇಗ ಈ ಥರ ಜಸ್ಟ್ ಒಂದೆರಡು ಮೂರು ಪ್ಲೇಸ್ ನೋಡ್ಕೊಂಡು ಬರ್ತಾ ಇದ್ದಾರಲ್ಲ ಅಂತ. ಬಟ್ ನಾವು ಮೇಯ್ನ್ ರೀಸನ್ ಹೋಗಿದ್ದು ಬಂದು ಒಂದಷ್ಟು ಟೈಮ್ನ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋಣ ಅಂಥೇಳಿ. ಇವಾಗಿನ ಬ್ಯುಸಿ ಸ್ಕೆಡ್ಯೂಲಲ್ಲಿ ಎಲ್ಲರೂ ಸೇರೋದೇ ತುಂಬ ಕಡಿಮೆ, ಅಪರೂಪ. ಬಟ್ ಈ ಥರ ಸೇರಿದಾಗ, ಈ ಥರ ಹೊರಗಡೆ ಹೋದಾಗ ಇನ್ನೂ ಒಂದು ಸ್ವಲ್ಪ ರಿಫ್ರೆಶಿಂಗ್ ಆಗಿ ಚೆನ್ನಾಗಿರುತ್ತೆ. ಒಬ್ರಿಗೊಬ್ರು ಮಾತಾಡ್ತೀವಿ, ಫೀಲಿಂಗ್ಸ್ನ ಶೇರ್ ಮಾಡ್ತೀವಿ, ಒಂದಷ್ಟು ಏನಾದರೂ ಮಾತುಕತೆಗಳಿದ್ರೆ ಮಾತಾಡ್ತೀವಿ. ಅಲ್ಲಿ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಥವಾ ಏನೇ ಒಂದು ಖುಷಿ ವಿಚಾರ ಇರ್ಬೋದು, ಬೇಜಾರಿರ್ಬೋದು, ಮಾತಾಡಿ ಡಿಸ್ಕಸ್ ಮಾಡಿ ಸರಿ ಮಾಡ್ಕೊಳ್ತೀವಿ. ಈ ಥರ ಮಾಡೋದ್ರಿಂದ ಫ್ಯಾಮಿಲಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ರಿಲೇಷನ್ಶಿಪ್ಗಳು. ಅಷ್ಟು ಮಾತ್ರ ಅಲ್ಲ, ನಾವು ಈ ಥರ ಟ್ರಾವೆಲ್ ಮಾಡೋದ್ರಿಂದ ನಮಗೆ ನಿಜವಾಗ್ಲೂ ತುಂಬ ಒಳ್ಳೆ ರಿಫ್ರೆಶಿಂಗ್ ಅನಿಸುತ್ತೆ. ನಾನು ಇದನ್ನು ಫೀಲ್ ಮಾಡಿದ್ದೀನಿ. ನಾವು ಪ್ರತಿದಿನ ಒಂದೇ ರೊಟೀನಲ್ಲಿ ಬೆಳಗ್ಗೆ ಎದ್ದೇಳು, ಕೆಲಸ ಮಾಡು, ಅದು ಮಾಡು, ಇದು ಮಾಡು, ಅದೇ ಒಂದು ಲೈಫಲ್ಲಿ ಹೋಗ್ತಾ ಇರ್ತೀವಿ. ಬಟ್ ಈ ರೀತಿ ಸ್ವಲ್ಪ ಹೊರಗಡೆ ಹೋದಾಗ ತುಂಬ ರಿಫ್ರೆಶಿಂಗ್ ಆಗಿರುತ್ತೆ. ನಾವು ಈ ಥರ ಹೊರಗಡೆ ಹೋಗಿ ಬಂದಮೇಲೆ ಮತ್ತೆ ನಮಗೆ ಕೆಲಸ ಮಾಡಲಿಕ್ಕೆ ಒಂಥರ ಖುಷಿಯಾಗಿರುತ್ತೆ, ಎನರ್ಜೆಟಿಕ್ ಆಗಿರ್ತೀವಿ. ನೀವು ಖಂಡಿತ ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಗೇನಾದರೂ ತುಂಬ ಬೋರಿಂಗ್ ಅನಿಸ್ತಾ ಇದ್ದರೆ ಅಥವಾ ಏನು ಮಾಡೋಕ್ಕೂ ಮನಸ್ಸಿಲ್ಲ ಅಂದರೆ ಸ್ವಲ್ಪ ದೂರ, ಈ ಥರ ದೂರನೇ ಹೋಗಬೇಕು ಅಂತೇನಿಲ್ಲ, ನಿಮ್ಮ ಹತ್ತಿರದಲ್ಲೇ ಇರೋ ಪ್ಲೇಸ್ಗಳಿಗೆ ನಿಮ್ಮ ಖುಷಿಯಾಗಿರೋ ಒಂದು ಫ್ರೆಂಡ್ ಸರ್ಕಲ್ ಆಗ್ಬೋದು ಅಥವಾ ಫ್ಯಾಮಿಲಿ ಜೊತೆ ಹೋಗಿದ್ದು ಬನ್ನಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೀವೇ ಆ ಒಂದು ಡಿಫ್ರೆನ್ಸ್ನ ಫೀಲ್ ಮಾಡ್ತೀರಾ. ಖಂಡಿತ ಈ ರೀತಿ ಯಾರಿಗಾದ್ರೂ ಎಕ್ಸ್ಪೀರಿಯನ್ಸ್ ಆದರೆ ನನಗೆ ಕಮೆಂಟ್ ಮಾಡಿ, ಆಯಿತಾ? ನಾವು ಆನ್ ದ ವೇಯಲ್ಲಿ ಬರ್ತಾ ಯಾವುದೋ ಒಂದು ಡ್ಯಾಮ್ ನೋಡಿದ್ವಿ, ಜೊತೆಗೆ ಆ ಶೂಟಿಂಗ್ ಸ್ಪಾಟ್ ಅಂತ ಹೇಳ್ತೀವ ಅದು ಕೂಡ ನೋಡಿದ್ವಿ. ಈಗ ನೋಡ್ತಾ ಇದ್ದೀರಲ್ಲ, ಈ ವ್ಯೂ ಅಂತೂ ಒಂದು ಕಡೆ ಖುಷಿನೂ ಆಯಿತು, ಇನ್ನೊಂದು ಕಡೆ ಭಯನೂ ಆಯಿತು. ತುಂಬ ಮೇಲ್ಗಡೆಯಿಂದ ನೋಡುವಾಗ ಕೆಳಗಡೆ ಆ ಮೋಡಗಳೆಲ್ಲ ಕಾಣ್ತಾ ಇತ್ತು, ಅದ್ರ ಕೆಳಗಡೆ ಆ ಸಿಟಿ ಕಾಣ್ತಾ ಇತ್ತು. ಅದು ಸ್ವಲ್ಪ ನನಗೆ ಭಯ ಅನಿಸ್ಬಿಡ್ತು. ಅದಾದಮೇಲೆ ನಾನು ಫುಲ್ ಕಣ್ಣು ಮುಚ್ಕೊಂಡ್ಬಿಟ್ಟು ಕೂತ್ಕೊಂಡಿದ್ದೆ. ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ಲೈಕ್ ನನಗೆ ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಆ ಥರ ಆಗೋಯಿತು, ಭಯಕ್ಕೆ ಏನೋ ಗೊತ್ತಿಲ್ಲ. ಅದಾದಮೇಲೆ ಮತ್ತೆ ನಾರ್ಮಲ್ ಆಗಿಬಿಟ್ಟೆ. ಸೊ ನಾವು ಇದೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಅಂತ ಒಂದು ಕಡೆ ನಿಲ್ಲಿಸಿದ್ವಿ. ಬೆಳಗ್ಗೆ 2 ಟೈಮೂ ವೆಜಿಟೇರಿಯನ್ ಆಗಿರೋದ್ರಿಂದ ಎಲ್ಲ ಫ್ಯಾಮಿಲಿ ಸೇರಿದ್ದಾರೆ. ನೈಟ್ ಟೈಮ್ ನಾನ್ ವೆಜ್ ಕಂಪಲ್ಸರಿ ಬೇಕಂತ ಹುಡುಕಿ ಒಂದು ಕಡೆ ಬಿರಿಯಾನಿ ಸಿಗೋ ಕಡೆ ನಿಲ್ಲಿಸಿದ್ವಿ. ಅಲ್ಲಿ ಊಟ ಕೂಡ ತುಂಬ ಚೆನ್ನಾಗಿತ್ತು, ಬಿರಿಯಾನಿ, ಕಬಾಬ್ ಎಲ್ಲ ಮಕ್ಕಳಿಗೆ ಇಷ್ಟವಾದ ಕಾಂಬಿನೇಷನ್. ಊಟ ಮಾಡಿಕೊಂಡು ಮತ್ತೆ ನಾವು ಊರ ಕಡೆಗೆ ಹೊರಟ್ವಿ. ಫೈನಲಿ ಸೇಫಾಗಿ ಮನೆಗೆ ಬಂದು ತಲುಪಿದ್ವಿ. ಇವತ್ತು ನಮ್ಮ ಡೇ ಈ ರೀತಿಯಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ನೀವು ಇದೇ ರೀತಿ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ರಿಲೇಷನ್ಶಿಪ್ಗಳನ್ನ ಚೆನ್ನಾಗಿಟ್ಕೊಳ್ಳಿ. ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಅಥವಾ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿ ಜೊತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.